ನೋಡಿ ಸ್ನೇಹಿತರೆ, ಇಲ್ಲಿ ಮೂತ್ರ ವಿಸರ್ಜನೆ ಮಾಡಬಾರದು, ಡು ನಾಟ್ ಯೂರಿನೇಟ್ ಏರ್ ಅಂತೇಳಿ ಇಲ್ಲಿನ ಶಹಾಪುರ್ ನಗರದ ಹಳೆ ಬಸ್ ಸ್ಟ್ಯಾಂಡ್ನಲ್ಲಿ ಹಾಕಿರುವಂಥ ಬೋರ್ಡು. ಆದರೂ ಸಹ ಇಲ್ಲಿನ ಸಾರ್ವಜನಿಕರು ಯಾವುದೇ ರೀತಿ ನಮಗೇನು ಹೋಗ್ಲಿ ಬಿಡಪ್ಪ, ಬಡಿದ್ರೆ ಬರಲಿ, ಇದ್ರೆ ಇರಲಿ, ಹೋಗ್ಲಿ ಅವ್ರು ಅಂತೇಳಿ ಮತ್ತೆ ಬಂದು ಇಲ್ಲೇ ಮೂತ್ರ ವಿಸರ್ಜನೆ ಮಾಡ್ತಾರೆ. ಅಧಿಕಾರಿಗಳು ಬರೆದಿದ್ನು ಯಾವುದೇ ಥರ ಲಾಭ ಇಲ್ಲ. ನೋಡಿ ಇಲ್ಲಿ ಎಲ್ಲ ರೀತಿಯಾಗಿ ಇಲ್ಲಿ ಮೂತ್ರ ವಿಸರ್ಜನೆ ಮಾಡಬಾರದಂದ್ರೂ ಸಹ ಇಲ್ಲಿ ಮೂತ್ರ ವಿಸರ್ಜನೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಮಾಡ್ತಾರೆ. ಇವ್ರು ಏನು ತಿಂತಾರೋ ಹೊಟ್ಟಿಗೆ ಏನಿಲ್ಲ ಗೊತ್ತಿಲ್ಲ. ಅಧಿಕಾರಿಗಳು ಏನೋ ಹಾಕಿರ್ತಾರೆ, ಸ್ವಚ್ಛತಾಗಿ ಇಡಬೇಕಂತ ಮಾಡಿರ್ತಾರೆ. ಅದನ್ನು ಬಿಟ್ಟು ನಾವು ಸಾರ್ವಜನಿಕರು ಸಹಕರಿಸಿದಂತೆ ಏನು ಲಾಭ? ಸಹಕರಿಸ್ಬೇಕು, ನಮ್ಮ ಕೆಲಸ ಇದು. ಸಾರ್ವಜನಿಕರು ಅಧಿಕಾರಿಗಳು ಸಾರ್ವಜನಿಕರಿಗೆ ಸಹಕರಿಸಬೇಕು, ಸಾರ್ವಜನಿಕರು ಅಧಿಕಾರಿಗಳಿಗೆ ಸಹಕರಿಸಬೇಕು. ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡ್ ಆಗ್ಬೇಕು. ಇಲ್ಲಿ ಅದು ಆಗಲಾರ್ದೆ ಇದ್ರೆ ಇದೆಲ್ಲ ಸಾರ್ವಜನಿಕರೇ ಒಂದು ಇಲ್ಲೇನೋ ಬರೆದಿದ್ರಲ್ಲಪ್ಪ ಅಂತೇಳಿ ಅದನ್ನು ನಾವು ಫಾಲೋ ಮಾಡಬೇಕು. ಒಳ್ಳೆ ಸ್ನೇಹಿತರೆ, ಇದು ಶಹಾಪುರ ಹಳೆ ಬಸ್ ನಿಲ್ದಾಣ ಹೇಗಿದೆ ಅಂತೇಳಿ ಎಲ್ಲ ತೋರಿಸ್ತಾ ಇದ್ದಾರೆ. ನೋಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಇವತ್ತೆಲ್ಲ ಈ ಕಡೆಯಿಂದ ಮಾಡಿಕೊಳ್ಳೋಣ ಅಂತೇಳಿ ಬಂದಿದ್ದೇನೆ ಶಹಾಪುರ ನಗರಕ್ಕೆ. ಶಹಾಪುರ ನಗರದಲ್ಲಿ ಎಲ್ಲೆಲ್ಲಿ ಏನೇನು ಕಾಮೆಂಟ್ ಮುಖಾಂತರ ತಿಳಿಸಿ, ಎಲ್ಲೆಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅನ್ನೋದು ತಿಳಿಸಿ ನಮಗೆ. ಅಲ್ಲಿ ಸಹ ಹೋಗಿ ನಾವು ವಿಡಿಯೋ ಮಾಡಿ ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳಿಗೆ ತೋರಿಸುವಂಥ ಕೆಲಸ ಮಾಡೋಣ. ಇಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಈ ಒಂದು ಹಳೆ ಬಸ್ ನಿಲ್ದಾಣದಲ್ಲಿ ಎಲ್ಲ ಕರೆಕ್ಟಾಗಿದ್ದಾವೆ. ಇಲ್ಲಿ ಒಂಚೂರು ಒಂದೆರಡು ಕಂಪ್ಲೀಟ್ ಇಲ್ಲ ಅಂತಿಲ್ಲ, ಭಾಳಷ್ಟು ಕರೆಕ್ಟಾಗಿದ್ದಾವೆ. ಇಲ್ಲಿ ಖಾಸಗಿ ವಾಹನಗಳಿಗೆ ಪ್ರವೇಶ ಇಲ್ಲ. ಕೆಲವೊಂದು ಕಡೆ ನಾವು ನೋಡಿರ್ತೀವಿ, ನಾವು ಬರೀ ಬೋರ್ಡ್ ಅಷ್ಟೇ ಇರುತ್ತೆ, ಖಾಸಗಿ ವಾಹನಗಳಿಗೆ ಪ್ರವೇಶ ಇಲ್ಲ ಅಂಥೇಳಿ. ಆದರೆ ಇಲ್ಲಿ ಬೋರ್ಡ್ನು ಹಾಕಿದ್ದಾರೆ, ಮತ್ತು ಇಲ್ಲಿ ಒಬ್ಬರು ನಿಯೋಜನೆ ಮಾಡಿದ್ದಾರೆ. ಯಾವುದೇ ವಾಹನ ಒಳಗಡೆ ಬಂದರೂ ಇವರು ಇದನ್ನು ಎಳೆದು ಬಿಡ್ತಾರೆ. ಅಲ್ಲ ಸರ್, ಇದು ಜಗ್ತಿರೋದು. ಕೆಲವೊಂದು ಕಡೆ ಹೆಸರಿಗೆ ಮಾತ್ರ ಬೋರ್ಡ್ ಇರುತ್ತೆ, ಅದು ಯಾವುದೇ ರೀತಿ ಕೆಲಸಕ್ಕೆ ಬರಲ್ಲ ಕೆಲಸ ಮಾಡ್ತಾರೆ ಅಲ್ಲಿ. ಆದರೆ ಇಲ್ಲಿ ಇವರು ಇದ್ದಲ್ಲಿ ನೋಡಿ ಅಂಕಲ್, ಇವ್ರ ಡ್ಯೂಟಿ ಇದೆ. ಯಾವುದನ್ನ ವಾಹನ ಬಂತಂದರೆ ಹಗ್ಗ ಜಗ್ಗದು. ಯಾವ ರೀತಿ ಅಂತಂದರೆ ಸ್ವಲ್ಪ ಜಗ್ಗಿ ಅಂಕಲ್ ನೋಡಿ, ಯಾವುದೇ ವಾಹನ ಬಂತಂದರೆ ಈ ರೀತಿ ಹಗ್ಗ ಜಗ್ಗದು. ಇಲ್ಲಪ್ಪ, ಹಿಂಗೆ ಒಳಗಡೆ ಪ್ರವೇಶ ಇಲ್ಲ, ಇನ್ನು ಹೊರಟು ಹೋಗು, ನೀನು ಮಾತ್ರ ಒಳಗಡೆ ಬರಬೇಕು, ವಾಹನ ಮಾತ್ರ ಹೊರಗಡೆ ನಿಲ್ಲಿಸಿ ಬರ್ಬೇಕಂತೇಳಿ. ಇದು ಖಾಸಗಿ ವಾಹನಗಳಿಗೆ ಪ್ರವೇಶ ಇರಲಾರ್ದಂಥ ಒಂದು ಕರೆಕ್ಟಾಗಿ ಇಲ್ಲಿ ಇವರು ಕೆಲಸ ಮಾಡ್ತಿದ್ದಾರೆ. ಈ ರೀತಿ ಕೆಲಸ ಮಾಡಬೇಕು. ನೋಡಿದ್ರೆ ಸ್ನೇಹಿತರೆ, ಇದು ಶಹಾಪುರ ನಗರದ ಹಳೆ ಬಸ್ ನಿಲ್ದಾಣ. ಈ ಒಂದು ಬಸ್ ನಿಲ್ದಾಣದಲ್ಲಿ ಎಲ್ಲವೂ ಸಹ ಕರೆಕ್ಟ್ ಆಗಿದ್ದಾವೆ. ಎಲ್ಲಿ ಸಹ ಇಲ್ಲಿ ಮೂತ್ರ ವಿಸರ್ಜನೆ ಮಾಡ್ತಿಲ್ಲ. ಅಲ್ಲಿ ಒಂದು ಕೆಲವೊಂದು ಕಡೆ ಒಂದೇ ಕಡೆ ಸ್ವಲ್ಪ ಒಂಚೂರು ಮಾಡ್ತಿದ್ದಾರೆ. ಇನ್ನೊಂದು ವಿಷಯ, ಇಲ್ಲಿ ಬಸ್ ಸ್ಟ್ಯಾಂಡ್ ಹೊರಗಡೆ ಏನಿದಲ್ಲ, ಇದು ಬಸ್ ಸ್ಟ್ಯಾಂಡ್ ಹೊರಗಡೆ ನೋಡಿ, ಇಲ್ಲಿ ಮಳೆಗಾಲದಲ್ಲಿ ನೀರು ಬೀಳುತ್ತೆ. ಇದನ್ನು ಆದಷ್ಟು ಮಟ್ಟಿಗೆ ಈ ಮಣ್ಣನ್ನು ತೆಗೆದು ಡಾಂಬರೀಕರಣ ಮಾಡಬೇಕು. ಇಲ್ಲಿ